ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಅಪೂರ್ವ. ವೆಲ್ಕಮ್ ಬ್ಯಾಕ್ ಟು ಅಪೂರ್ವ ಜಯು ಬ್ಲಾಗ್ಸ್. ನಾನಿವತ್ತು ಮನೇಲೇ ತುಂಬ ರುಚಿಯಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೇಗೆ ಮಸಾಲೆ ಪೂರಿ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಪೂರಿ ಮಾಡೋದಕ್ಕೆ ನನಗೆ ಎಷ್ಟು ಚಿಪ್ಸ್ ಬೇಕೋ ಅಷ್ಟು ಚಿಪ್ಸ್ನ ಆಯಿಲಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಈ ಚಿಪ್ಸ್ನ ನಾನು ಅಂಗಡಿಯಿಂದನೇ ತಂದು ಫ್ರೈ ಮಾಡಿದ್ದು. ಅದನ್ನು ಮನೇಲಿ ಕೂಡ ಮಾಡ್ಬೋದು. ಅದು ನೆಕ್ಸ್ಟ್ ವೀಡಿಯೋಲಿ ನಾನು ನಿಮಗೆ ತೋರಿಸ್ತೀನಿ. ಈಗ ಮಸಾಲೆ ಮಾಡ್ಕೊಳ್ಳೋದಕ್ಕೆ ನಾನು 2 ಮೀಡಿಯಮ್ ಸೈಜ್ ಪೊಟ್ಯಾಟೊ ಮತ್ತು ನೆನೆಸಿರುವಂತಹ ಬಟಾಣಿನ ಕುಕ್ಕರ್ಗೆ ಹಾಕಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಂಡಿದ್ದೀನಿ. ಹಾಗೆಯೇ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ಪೈಸಸ್ ಹಾಕ್ತಿದ್ದೀನಿ. 2 ಚಕ್ಕೆ, 2 ಲವಂಗ, 1 ಏಲಕ್ಕಿ ಹಾಕಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕಿದ್ದೀನಿ. 2 ಬೆಳ್ಳುಳ್ಳಿ, 2ರಿಂದ 3 ದೊಡ್ಡ ಪೀಸ್ ಶುಂಠಿ ಹಾಕಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಟೊಮೊಟೊ, ಈರುಳ್ಳಿ, ಹಸಿಮೆಣಸಿಕಾಯಿನ ಹಾಕೊಳ್ಳೋಣ. ನೋಡಿ 2 ಮಿನಿಟ್ಸ್ ಹುರಿದಾದ್ಮೇಲೆ ಬೆಳ್ಳುಳ್ಳಿ ಕಲರ್ ಎಲ್ಲ ಚೇಂಜ್ ಆಗಿದೆ. ಹಾಗೆ ನಾನು ಚಿಕ್ಕದಾಗಿ ಕಟ್ ಮಾಡಿರುವಂತಹ 1 ಟೊಮೊಟೊ, ಹಾಗೆಯೇ 1 ಈರುಳ್ಳಿ, 1 ಹಸಿಮೆಣಸಿಕಾಯಿನ ಇಲ್ಲಿಗೆ ಹಾಕ್ತಿದ್ದೀನಿ. ನಾನು ತಗೊಂಡಿರುವಂತಹ ಟೊಮೊಟೊ ಸ್ವಲ್ಪ ಹುಳಿ ಜಾಸ್ತಿ ಇತ್ತು, ಆದ್ದರಿಂದ ಒಂದೇ ಟೊಮೊಟೊ ನಾನು ಇಲ್ಲಿ ಯೂಸ್ ಮಾಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕ್ಕೊಳ್ಳೋಣ. 2 ಮಿನಿಟ್ಸ್ ಆದಮೇಲೆ ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಇದೇ ಟೈಮಲ್ಲಿ ನಾವು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡೋಣ. ಮತ್ತು ನಾವು ಒಂದು ಸೈಡು ಆಲೂಗೆಡ್ಡೆ ಮತ್ತು ಬಟಾಣಿನ ಬೇಯಿಸ್ಕೊಂಡಿದ್ದೀವಿ. ಅದರಲ್ಲಿ 2 ಸ್ಪೂನ್ ಆಗೋಷ್ಟು ಬಟಾಣಿನ ಪ್ಯಾನ್ಗೆ ಹಾಕಿ ಮಿಕ್ಸ್ ಮಾಡೋಣ. ನೋಡಿ ಬಟಾಣಿ ಕೂಡ ಇದ್ರ ಜೊತೆ ಹಾಕಿ 2 ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ. ಇದು 2 ಮಿನಿಟ್ಸ್ ಫ್ರೈ ಆದಮೇಲೆ ಗ್ಯಾಸ್ನ ಆಫ್ ಮಾಡಿ ಇದೆಲ್ಲ ಸ್ವಲ್ಪ ಬಿಸಿ ಹೋಗೋಕ್ಕೆ ಬಿಡೋಣ. ನನ್ನ ಫಸ್ಟ್ ವಿಡಿಯೋಗೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಫ್ಯಾಮಿಲಿ ಮೆಂಬರ್ಸ್ಗಾಗಿರ್ಬೋದು ಮತ್ತು ಫ್ರೆಂಡ್ಸ್ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಇದೇ ಥರ ರೆಸ್ಪಾನ್ಸ್ ಮಾಡ್ತೀರಿ, ಸಪೋರ್ಟ್ ಮಾಡ್ತೀರಿ. ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಇದೆಲ್ಲ ಬಿಸಿ ಎಲ್ಲ ಆರಿದ್ಮೇಲೆ ಈ ಮಸಾಲೆ ಎಲ್ಲ ಒಂದು ಜಾರ್ಗೆ ಹಾಕಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಮಸಾಲೆ ಎಲ್ಲನೂ ಹುರ್ಕೊಂಡಿದ್ದಂತಹ ಪ್ಯಾನ್ಗೆ ನಾವು ಸ್ಮ್ಯಾಶ್ ಮಾಡ್ಕೊಂಡಿರುವಂತಹ ಆಲೂಗೆಡ್ಡೆ ಹಾಗೆಯೇ ಬಟಾಣಿ ಹಾಕ್ತಿದ್ದೀನಿ. ಮತ್ತು ನನಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನ ಇಲ್ಲಿ ಆ್ಯಡ್ ಮಾಡ್ಕೋಬೋದು. ನಾನು 1 ಲೋಟ ನೀರನ್ನ ಆ್ಯಡ್ ಮಾಡ್ತಿದ್ದೀನಿ. ಹಾಗೆಯೇ ನಾವು ಪೇಸ್ಟ್ ಮಾಡಿರುವಂತಹ ಮಸಾಲೆ ಕೂಡ ಇಲ್ಲಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಇದು ಬಾಯ್ಲ್ ಆಗಬೇಕು, ಅಲ್ಲಿ ತನಕ ಬಿಡೋಣ. ನಾನು ಮಸಾಲೆನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಂಡಿದ್ದೀನಿ. ಆ ಥರ ಹುರ್ಕೊಳ್ಳೋದ್ರಿಂದ ನಾವು ತಿನ್ನಬೇಕಾದಾಗ ಈ ಸ್ಪೈಸಸ್ದು ಹಸಿ ಸ್ಮೆಲ್ ಏನು ನಾವು ತಿನ್ನೋ ಟೈಮಲ್ಲಿ ಬರೋಲ್ಲ. ನೋಡಿ ಇದು ಕುದ್ದಾದಮೇಲೆ ಕಲರೆಲ್ಲ ಚೇಂಜ್ ಆಗಿದೆ, ಸ್ವಲ್ಪ ಗ್ರೀನ್ ಕಲರ್ ಆಗಿ ಬಂದಿದೆ. ಇದೇ ಟೈಮಲ್ಲಿ ನಾವೆಲ್ಲಿ ಉಪ್ಪು ಮಿಕ್ಸ್ ಮಾಡಿಲ್ಲ. ನಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ರೆಡ್ ಚಿಲ್ಲಿ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 2ರಿಂದ 3 ನಿಮಿಷ ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ. ನೋಡಿ ಕುದ್ದಾದಮೇಲೆ ಕಲರ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ, ಫುಲ್ ಗ್ರೀನ್ ಕಲರಲ್ಲಾಗಿದೆ. ಈಗ ನಾನು ಸ್ಟವ್ನ ಆಫ್ ಮಾಡ್ತಿದ್ದೀನಿ. ಒಂದು 5 ಮಿನಿಟ್ಸ್ ಬಿಟ್ಟು ನೋಡಿದ್ಮೇಲೆ ಮಸಾಲೆ ಎಲ್ಲ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಆಗ ಸರ್ವ್ ಮಾಡೋದಕ್ಕೆ ರೆಡಿಯಾಗಿರುತ್ತೆ. ಒಂದು ಪ್ಲೇಟ್ಗೆ ನನಗೆ ಎಷ್ಟು ಬೇಕಷ್ಟು ಪೂರಿ ಹಾಕಿ ಮೇಲೆ ನಾವು ಬೇಯಿಸ್ಕೊಂಡಿರುವಂತಹ ಮಸಾಲೆ ಗ್ರೇವಿನ ಹಾಕುತ್ತಾ ಇದ್ದೀನಿ. ಹಾಗೆಯೇ ಚಿಕ್ಕದಾಗಿ ಕಟ್ ಮಾಡಿರುವಂಥ ಈರುಳ್ಳಿ ಮತ್ತು ಕ್ಯಾರೆಟ್ ಕೂಡ ಹಾಕ್ತಿದ್ದೀನಿ. ನಾನಿಲ್ಲಿ ಟೊಮೊಟೊ ಸ್ಕಿಪ್ ಮಾಡಿದ್ದೀನಿ. ನೀವು ಬೇಕಾದರೆ ಟೊಮೊಟೊ ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಬೋದು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸೇವ್ ಹಾಕ್ತಿದ್ದೀನಿ.
ನಾನು ಇವತ್ತು ಮಾಡಿರುವಂಥ ಈ ರೆಸಿಪಿ ಇಷ್ಟ ಆಗಿದ್ರೆ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.